ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಸಾಲ ಪುರಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಫಸ್ಟ್ಗೆ ಅದಕ್ಕೆ ಬೇಕಾಗಿರೋದು 1 ಕಪ್ಪಷ್ಟು ಚಿರೋಟಿ ರವೆ, ಹಾಗೆ 3 ರಿಂದ 4 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು, ಹಾಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೊಳ್ಳಿ. ನಾದ್ಕೊಂಡಾಗಿದೆ, 20 ನಿಮಿಷ ನೆನೆಯಕ್ಕಿಡಿ. ಇವಾಗ ಒಂದು ಪ್ಯಾನ್ಗೆ 1 ಸ್ಪೂನ್ ಎಣ್ಣೆ, 1 ದೊಡ್ಡದಾಗಿ ಹೆಚ್ಚಿರೋ ಈರುಳ್ಳಿ, 1 ದೊಡ್ಡದಾಗಿ ಹೆಚ್ಚಿರೋ ಟೊಮ್ಯಾಟೊ, ಹಾಗೆ 4 ರಿಂದ 5 ಮೆಣಸಿನಕಾಯಿ, ಸ್ವಲ್ಪ ಶುಂಠಿ, 4 ರಿಂದ 5 ಬೆಳ್ಳುಳ್ಳಿ ಹೆಸಳು ಹಾಕೋಬೇಕು. ಸ್ವಲ್ಪ ಜೀರಿಗೆ, ಸ್ವಲ್ಪ ಜಾವಿತ್ರಿ, ಹಾಗೆ ಸ್ವಲ್ಪ ಚಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಳಿ. ಇವಾಗ ಕುದಿಸಿರೋ ಅಂಥ ಆಲೂಗಡ್ಡೆ, ಕುದಿಸಿರೋ ಅಂಥ ಬಟಾಣಿ ಹಾಕೋಬೇಕು. ಸ್ವಲ್ಪ ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡು ರುಬ್ಬಿ ಇಟ್ಕೊಳ್ಳಿ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, 1 ಸ್ಪೂನಷ್ಟು ಖಾರದ ಪುಡಿ, 1/2 ಸ್ಪೂನಷ್ಟು ಅರಿಶಿಣ, ಹಾಗೆ 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ರುಬ್ಕೊಂಡಿರೋವಂಥ ಪೇಸ್ಟ್ ಹಾಕಿ, ಹಾಗೆ ಕುದಿಸಿರೋವಂಥ ಆಲೂಗಡ್ಡೆ, ಬಟಾಣಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುದಿಯೋಕ್ಕಿಡಿ. ಹಿಟ್ಟು ನೆಂದಿದೆ, 20 ನಿಮಿಷ ಆಯಿತು. ಇವಾಗ ಪುರಿ ಮಾಡ್ಕೊಳ್ಳೋಣ. ಈ ಸೈಜಿಗೆ ಮಾಡ್ಕೋಬೇಕು. ಚಿಕ್ಕದಂದರೆ ಚಿಕ್ಕದಾಗೂ ಮಾಡ್ಕೋಬೋದು, ಎಷ್ಟು ದೊಡ್ಡದಾಗಿದ್ದರೆ ಚೆನ್ನಾಗಿ ಅನಿಸುತ್ತೆ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕೈಯಿಂದ ಈ ಥರ ಪುಡಿ ಮಾಡಬೇಕು. ಪುಡಿ ಮಾಡಿಕೊಂಡು ಇವಾಗ ಇದ್ರ ಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಮಸಾಲೆನ ಹಾಕಬೇಕು. ಈ ಥರ ಎಲ್ಲ ಕಡೆ ಚೆನ್ನಾಗಿ ಹಾಕಬೇಕು. ಹೆಚ್ಕೊಂಡಿರೋಂಥ ಈರುಳ್ಳಿ, ಟೊಮ್ಯಾಟೊ ಹಾಕ್ಕೊಳ್ಳಿ, ಹಾಗೆ ಹೆಚ್ಕೊಂಡಿರೋಂಥ ಕೊತ್ತಂಬರಿನೂ ಹಾಕೋಬೇಕು. ಹಾಗೆ ಶೇವ್ ಹಾಕ್ಕೊಳ್ಳಿ, ಸ್ವಲ್ಪ ಆರ್ಗ್ಯಾನೋ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗ ಮಸಾಲ ಪುರಿ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.